ನಮಸ್ತೆ. ನನ್ನ ಹಿಂದಿನ ವಿಡಿಯೋ ಹೇರ್ ಆಯಿಲ್‌ನ ಪ್ರಿಪೇರ್ ಮಾಡ್ಕೊಳ್ಳೋದು ವಿಡಿಯೋ ಇತ್ತು. ಸೊ, ಅದರಲ್ಲಿ ಲಡ್ಡು ಕೂಡ ನಿಮಗೆ ತೋರಿಸಿದ್ದೆ. ಕೂದಲು ಮತ್ತು ನಮ್ಮ ಸ್ಕಿನ್ ಚೆನ್ನಾಗಿ ಇರಬೇಕಂತ ಅಂದರೆ, ಸೊ 30 ದಿನ ಈ ಲಡ್ಡು ಜೊತೆಗೆ ಈ ಹೇರ್ ಆಯಿಲ್‌ನ ಟ್ರೈ ಮಾಡಿ ನೋಡಿ. ನಿಮಗೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ರೆಸಿಪಿ ಬೇಕಾದರೆ ಕೇಳಿ ಅಂತ ಕೂಡ ಹೇಳಿದ್ದೆ. ಸೊ, ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ರೆಸಿಪಿ, ರೆಸಿಪಿ, ರೆಸಿಪಿ ಅಂತ. ಎಸ್, ಇವತ್ತು ರೆಸಿಪಿನ ಶೇರ್ ಮಾಡುವಂತಹ ಸಮಯ ಬಂದಿದೆ. ಎಸ್, ಈ ಲಡ್ಡು ತುಂಬ 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 ಸುಲಭ. ನ್ಯಾಚುರಲ್ ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ಮಾಡ್ತಾ ಇರೋದು. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ಲೇಟ್ ಮಾಡೋದು ಬೇಡ. ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ, ಹೇಗೆ ಮಾಡಬೇಕಾಗುತ್ತೆ ಬನ್ನಿ ನೋಡೋಣ. ಅದಕ್ಕೂ ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅಂತ. ಸುಮಾರು 9ಕ್ಕೂ ಹೆಚ್ಚು ಸೀಡ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ನಟ್ಸು, ಪೀನಟ್ಸು, ಕ್ಯಾಶ್ಯೂಸು, ಆಲ್ಮಂಡ್ಸು, ಸೋಯಾ ನಟ್ಸು, ಹಾಗೆಯೇ ಏನು ಈ ಬಿಳಿ ಎಳ್ಳು. ಇದು ಪ್ರೆಗ್ನೆನ್ಸಿ ಇದ್ದವರು ಅಥವಾ ಟ್ರೈ ಮಾಡ್ತಾ ಇರೋರು ಕನ್ಸೀವ್ ಆಗ್ತೀರಾ ಅಂತ, ಸೊ ಅವ್ರು ಸ್ವಲ್ಪ ಬೇಕಾದ್ರೆ ನೋಡ್ಕೊಳ್ಳಿ. ಮತ್ತು ಇದ್ರ ಜೊತೆ ಬೇಕಾದರೆ ನೀವಿನ್ನು ವಾಟರ್ ಮೆಲನ್ ಸೀಡ್ಸ್ ಇರ್ಬೋದು, ಕುಕುಂಬರ್ ಸೀಡ್ಸ್ ಇರ್ಬೋದು, ಇದೆಲ್ಲವನ್ನು ತೊಗೋಬೋದು. ಮತ್ತು ಹಾಗೆ ಸ್ವೀಟ್ಗೆ ಅಂತ ಅಂದ್ಬಿಟ್ಟು ನಾನು ಡೇಟ್ಸ್ನ ಬಳಸಿದ್ದೀನಿ. ಇದರಲ್ಲಿ ಐರನ್ ಇರ್ಬೋದು, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್, ಹಾಗೆ ಮೇಯ್ನ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ, ಅವರಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ನಾನು ತೋರಿಸಿರುವಂತಹ ಈ ಸೀಡ್ಸ್ಗಳನ್ನು ಬೆನಿಫಿಟ್ಸ್ ಏನು ಕೂದಲಿಗೆ ಮತ್ತು ಸ್ಕಿನ್ಗೆ ಅಂತ ಗೂಗಲ್ ಮಾಡಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಅಷ್ಟು ಬೆನಿಫಿಟ್ಸ್ ಇದೆ. ಆ್ಯಂಡ್ 30 ದಿನ ಟ್ರೈ ಮಾಡಿ ನೋಡಿದಾಗ ಇನ್ನೂ ನೀವು ಶಾಕ್ ಆಗ್ತೀರಾ. ಹೇರ್ ಆಯಿಲ್ದು ವಿಡಿಯೋ ನೋಡಿಲ್ಲ ಅಂತಂದರೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ ಚೆಕ್ ಮಾಡಿ. ಸೊ ಇವಾಗ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಎಲ್ಲ ಸೀಡ್ಸ್ನೂ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಹುರಿಯೋದಕ್ಕೆ ಹೋಗಬೇಡಿ. ಕೆಲವೊಂದೊಂದು ಅಂದರೆ ಈ ಚಿಯಾ ಸೀಡ್ಸ್ ಇರ್ಬೋದು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು, ಇದು ಜಾಸ್ತಿ ಹುರಿಬಾರ್ದು. ಅಂದರೆ ಕಹಿ ಬರುತ್ತೆ ಮತ್ತು ಆಮೇಲೆ ಅದರಲ್ಲಿರುವಂಥ ಅಂಶಗಳು ಅದರಲ್ಲಿ ಹಾಗೆ ಉಳ್ಕೋಬೇಕು. ಹಾಗಾಗಿ ಜಸ್ಟ್ ಒಂದು 2-3 ನಿಮಿಷ ಹಾಗೆ ಕೈ ಆಡಿಸಿದ್ರೆ ಸಾಕು. ಮತ್ತು ಸೀಡ್ಸಲ್ಲಿ ಸ್ವಲ್ಪ ಕಲರ್ ಚೇಂಜ್ ಅಂತ ಅನಿಸುತ್ತಲ್ಲ, ಆ ಥರ ಚೇಂಜ್ ಆದರೆ ಸಾಕು. ಮತ್ತು ನಾನು ಆವಾಗಲೇ ಹೇಳಿದೆ, ಇವಾಗ ನಿಮಗೆ ಈ ನಾನೇನು ಸೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಇದರಲ್ಲಿ ಈಕ್ವಲ್ ಆಗೇ ಮತ್ತು ಹೆಲ್ತಿ ಫ್ಯಾಟ್ ಇರ್ಬೋದು, ಮತ್ತು ಈಕ್ವಲ್ ಆಗೇ ಕೂದಲಿಗಿರ್ಬೋದು, ಸ್ಕಿನ್ಗಿರ್ಬೋದು ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಕೂದಲು ಸ್ಟ್ರೈಟ್ನಿಂಗ್, ರೂಟಿಂದಲೇ ಸ್ಟ್ರೈಟ್ನಿಂಗ್ ಅನ್ನೋ ಥರ ಇರೋದಕ್ಕೆ, ಮತ್ತು ಸ್ಕ್ಯಾಲ್ಫ್ ಹೆಲ್ತಿಯಾಗಿ ಇರೋದಕ್ಕೆ, ಹೇರ್ ಫಾಲ್ ಆಗ್ದಲೇ ಇರೋದಕ್ಕೆ, ಮತ್ತು ಸ್ಕ್ಯಾಲ್ಫ್ ಯಾವಾಗ್ಲೂ ತುಂಬ ಡ್ರೈ ಇತ್ತು ಅಂತ ಅಂದಾಗ ಕೂದಲು ಹೇರ್ ಫಾಲ್ ಆಗೋ ಚಾನ್ಸಸ್ಸು ಹೆಚ್ಚಿರುತ್ತೆ. ಸೊ ಈ ಥರ ಸ್ಕಿನ್ಗೂ ಅಷ್ಟೇ, ಸ್ಕಿನ್ ಯಾವಾಗ್ಲೂ ಡ್ರೈ ಇತ್ತು ಅಂತ ಅಂದಾಗ, ಸೊ ನಿಮಗೇ ಗೊತ್ತಾಗುತ್ತೆ ಈಗ ವಿಂಟರ್ ಇರೋದ್ರಿಂದ. ಸೊ ಎಲ್ಲ ರೀತಿಯಿಂದಲೂ ಇನ್ಸೈಡಿಂದ ನಿಮಗೆ ಏನೆಲ್ಲ ಒಳ್ಳೆ ರೀತಿಯಲ್ಲಿ ಬೆನಿಫಿಟ್ಸ್ ಬೇಕೋ ಅಷ್ಟು ನಿಮಗೆ ಈ ಒಂದು ಲಡ್ಡು ಇಂದ ಸಿಗುತ್ತೆ, ಅದು ಕೂದಲಿಗೆ ಮತ್ತು ಸ್ಕಿನ್ಗೆ. ಈಗ ನಾನು ಖರ್ಜೂರನ ಹಾಕಿದ್ದೀನಿ, ಡೇಟ್ಸ್. ಸೊ ಈ ಡೇಟ್ಸ್ ಹಾಕೋದ್ರಿಂದ ನಿಮಗೆ ಬೆಲ್ಲ ಅಥವಾ ಸಕ್ಕರೆ ಉಪಯೋಗಿಸಿದ್ದೀವಿ ಅನ್ನೋ ಒಂದು ಫೀಲ್ ಇರೋದಿಲ್ಲ. ನ್ಯಾಚುರಲ್ ಆಗೇ ಸ್ವೀಟ್ ಇರುತ್ತೆ. ಮತ್ತು ಇದನ್ನು ದೊಡ್ಡವ್ರಿಗಷ್ಟೇ ಅಂತಲ್ಲ, ಚಿಕ್ಕ ಮಕ್ಕಳಿಗೂ ಕೊಡೋದ್ರಿಂದ ತುಂಬ ಒಳ್ಳೆಯದು. ಹಾಗೆ 1 ಟೀ ಸ್ಪೂನ್ ಗೀ ಹಾಕ್ಕೊಂಡಿದ್ದೀನಿ, ಇದು ಆಪ್ಷನಲ್. ನಿಮಗೆ ಗೊತ್ತಾ, ತುಪ್ಪ ತಿನ್ನೋದ್ರಿಂದ ಕೂದಲು ತುಂಬಾ ಗ್ಲೋ ಬರುತ್ತೆ. ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ಪಡಿಬೋದು ಪ್ರತಿದಿನ ತುಪ್ಪ ತಿನ್ನೋದ್ರಿಂದ 1 ಟೀ ಸ್ಪೂನ್ನಷ್ಟು. ಅದು ಸ್ಕಿನ್ ಮತ್ತು ಆ ಒಂದು ಗ್ಲೋ ಬರೋದಕ್ಕೆ ಇರ್ಬೋದು. ಕೂದಲಿನ ಸ್ಕ್ಯಾಲ್ಫ್ ಏನಿರುತ್ತೆ ಅದು ಇದು ಮಾಯ್ಶ್ಚರೈಸ್ ಆಗಿ ಇರೋದಕ್ಕೆ, ಓವರಾಲ್ ನಮ್ಮ ಬಾಡಿ ಮಾಯ್ಶ್ಚರೈಸ್ ಆಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಅಂದರೆ 5 ತಿಂಗಳು ಆದಮೇಲೆ, 5-6 ತಿಂಗಳು ಆದಮೇಲಿಂದ ಡೈಲಿ ಒಂದೊಂದು ಉಂಡೆ ತೊಗೊಳ್ತಾ ಇರ್ತಿದ್ದೆ. ಈ ಸೀಡ್ಸ್ಗಳದ್ದು ಮತ್ತು ಜಸ್ಟ್ 1 ಉಂಡೆ ಅಷ್ಟೇ. ಸೊ ಆವಾಗ ನನಗೆ ನನ್ನ ಕೂದಲು ಆಗಿದ್ದ ಚೇಂಜಸ್ಸು ಮತ್ತು ನನ್ನ ಸ್ಕಿನ್ನಲ್ಲಿ ಆದಂತಹ ಚೇಂಜಸನ್ನು ನೋಡಿಕೊಂಡು ಓಕೆ, ಇದನ್ನು ನಾನು ಕಂಟಿನ್ಯೂ ಮಾಡಲೇಬೇಕು, ಇದನ್ನು ಶೇರ್ ಮಾಡಬೇಕು ನಿಮ್ಗಳಿಗೂ ಅಂತ ಅಂದ್ಕೊಂಡೆ. ಎಸ್, ಇದೇ ಒಂದು ಲಡ್ಡು ನಮ್ಮ ಸ್ಕಿನ್ ಮತ್ತು ನಮ್ಮ ಕೂದಲು ತುಂಬ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. 30 ದಿನಕ್ಕೆ 30 ಉಂಡೆ ಅಥವಾ 10 ದಿನಕ್ಕೆ 10 ಉಂಡೆ ಫ್ರೆಶ್ ಆಗಿ ಅವಾಗವಾಗ ರೆಡಿ ಮಾಡ್ಕೊಳ್ತಾ ಇರಿ. ಸೊ ನಿಮ್ಮಲ್ಲೇ ಎಷ್ಟು ಚೇಂಜಸ್ ನಿಮ್ಮ ಹೆಲ್ತಲ್ಲಿ ಇರ್ಬೋದು,
ನಿಮ್ಮ ಸ್ಕಿನ್ನಲ್ಲಿ ಇರ್ಬೋದು ಎಷ್ಟು ಚೇಂಜಸ್ ಸಿಗುತ್ತೆ ಅಂತ ನೀವು ನೋಡ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗೆ ಅಥವಾ ಒಂದು ಸಾಧಾರಣ ಬೆಚ್ಚಗಿರುವಂತಹ ನೀರನ್ನು ಕುಡಿದು ಅದಾದಮೇಲೆ ಒಂದು ಉಂಡೆನ ಏನು ಟಿಫನ್ ತಿನ್ನೋಕ್ಕೂ 1 ಅವರ್ ಅಥವಾ ಹಾಫ್ ಆನ್ ಅವರ್ ಮೊದಲು ಒಂದು ಉಂಡೆನ ತಿನ್ನೋದ್ರಿಂದ ಅದೆಷ್ಟೋ ಆರೋಗ್ಯಕ್ಕೆ ಇರ್ಬೋದು ಅಥವಾ ಕೂದಲಿಗೆ ಇರ್ಬೋದು. ನಾವು ಇನ್ಸೈಡ್ ಹೆಲ್ತಿಯಾಗಿ ಇದ್ದಾಗ ಅದು ನಮ್ಮ ಮುಖದಲ್ಲೇ ತೋರಿಸ್ತಾ ಇರುತ್ತೆ, ಓಕೆ ಹೆಲ್ತಿಯಾಗಿ ಇದ್ದಾರೆ ಅಂತ. ಈವನ್ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವರು ಹೆಚ್ಚು ಮೇಕಪ್ಪು ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡೋದಕ್ಕಿಂತ ಅವರು ಇನ್ಸೈಡ್ ಅವ್ರು ತಗೊಳ್ಳೋ ಫುಡ್ಡು ಅಥವಾ ಅವ್ರ ಲೈಫ್ ಸ್ಟೈಲು ಅದರಲ್ಲಿ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾರೆ. ಸೊ ಈಗ ಯಾರೂ ಅಷ್ಟು ದಡ್ರು ಇರೋದಿಲ್ಲ, ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರ್ತೀರ. ಹಾಗಾಗಿ ಫಸ್ಟು ನಾವು ಒಳಗಿನಿಂದ ಒಳ್ಳೆ ಆಹಾರನ ತಗೊಳ್ತಾ ಇದ್ವಿ ಅಂತ ಅಂದರೆ ಅದು ನಮ್ಮ ಕೂದಲಲ್ಲಿ ನಮ್ಮ ಮುಖದಲ್ಲಿ ಕಾಣುತ್ತೆ. ಇದು ನಾನು ಕಂಡುಕೊಂಡಿರುವಂತಹ ಸತ್ಯ. ಎಸ್, ಈ ಒಂದು ಲಡ್ಡು ರೆಸಿಪಿನ ಶೇರ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವುದ್ರ ಬಗ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ನಿಮಗೆ ತುಂಬ ಇಷ್ಟ ಆದವರು, ತುಂಬ ಚೆನ್ನಾಗಿ ಕಾಣಬೇಕು, ತುಂಬ ಹೆಲ್ತಿಯಾಗಿ ಇರಬೇಕು ಅಂತ ಆಸೆ ಪಡ್ತೀರಲ್ವ, ಅವ್ರಿಗೆಲ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ 2026 ಮುಗಿಯೋ ಅಷ್ಟೊತ್ತಿಗೆ 1,00,000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅನ್ನೋದು ನನ್ನ ಗೋಲ್ ಇದೆ. ಆ್ಯಂಡ್ ನೀವು ಏನು ಮಾಡ್ಬೋದು ಅಂತಂದರೆ ಆದಷ್ಟು ಎಲ್ರಿಗೂ ಶೇರ್ ಮಾಡಬೇಕು ವಿಡಿಯೋನ. ಮತ್ತು ಯಾವ ಥರ ವಿಡಿಯೋಸ್ ಬೇಕು ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಬೇಕು. ದಯವಿಟ್ಟು ಈ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಮತ್ತು ನೆಕ್ಸ್ಟು ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ನನ್ನ ಪಾಲಿಗೆ, ಅದು ಬಿಗ್ ಅನೌನ್ಸ್ಮೆಂಟ್. ಸೊ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.